ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಒಂದು 15 to 20 ಡೇಸಿಂದ ಎಲ್ಲ ಕಡೆ ತುಂಬಾ ಅಂದರೆ ತುಂಬ ಮಳೆ ಆಗ್ತಾಯಿದೆ. ನಿಮಗೂ ಕೂಡ ಗೊತ್ತಿದೆ. ಹಾಗೆಯೇ ಬೆಂಗಳೂರಿಗಿಂತ ಬೇರೆ ಪ್ಲೇಸಸಲ್ಲಿ ಮಳೆ ಆಗ್ತಿರೋದು ಕೂಡ ಗೊತ್ತಿರ್ಬೋದು. ಆಲ್ಮೋಸ್ಟ್ ನ್ಯೂಸಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಲ್ಮೋಸ್ಟ್ ಯೂಟ್ಯೂಬ್ ಎಲ್ಲದರಲ್ಲೂ ಕೂಡ ಬರ್ತಾಯಿದೆ, ಅಲ್ಲಷ್ಟು ಮಳೆ ಆಯಿತು, ಇಷ್ಟು ಮಳೆ ಆಯಿತು ಅಂತ. ಹಾಗಾಗಿ ನನ್ನ ಒಂದೇ ಒಂದು ಕಿವಿ ಮಾತು ನಿಮಗೆ ಅಂತ ಹೇಳೋದಾದರೆ ಅದೇ ವಿಷಯಕ್ಕೋಸ್ಕರನೇ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು. ಏನು ವಿಷಯಪ್ಪ ಅಂತಂದರೆ, ಇವಾಗ ನಮ್ಮ ಬೆಂಗಳೂರು ಅಂದರೆ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಇದೆ, ಸಮುದ್ರ ಮಟ್ಟಕ್ಕಿಂತ ಮೇಲಿದೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ಅಷ್ಟು ಮಳೆ ಬರಲ್ಲ. ಬಂದ್ರೂ ನೀರು ಹೋಗೋಕ್ಕೆ ಎಲ್ಲೂ ಜಾಗ ಇಲ್ಲದೆ ಇರೋದ್ರಿಂದ, ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಇವೆಲ್ಲ ಇರೋದ್ರಿಂದ ನಮಗೆ ಸ್ವಲ್ಪ ನೀರು ಹೋಗೋಕ್ಕೆ ಪ್ರಾಬ್ಲಮ್ ಆಗಿ ರೋಡೆಲ್ಲ ಕ್ಲೋಸ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಇರೋ ಪ್ರದೇಶಗಳು, ಮಂಗಳೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಶಿವಮೊಗ್ಗ ಡಿಸ್ಟಿಕ್, ಹಾಗೆ ಉಡುಪಿ, ಕಾರವಾರ, ಗೋಕರ್ಣ, ಈ ಥರ ಪ್ಲೇಸಸ್ಗಳು, ಕೊಡಗು, ಇಲ್ಲೆಲ್ಲ ತುಂಬ ಮಳೆ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿದೆಯೋ ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಕೇಳಿರೋ ಮಟ್ಟಿಗೆ ನನ್ನೂರು ಕೂಡ ಅದೇ ಮಲೆನಾಡಾಗಿರೋದ್ರಿಂದ ನನಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಮಳೆ ಆಗ್ತಾಯಿದೆ. ಅಲ್ಲಿ ಜನ ಡೈಲಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಕೂಡ ಕಷ್ಟ ಆಗಿದೆ, ಅಷ್ಟು ಮಳೆ ಆಗ್ತಾಯಿದೆ. ಏನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮಳೆಗಾಲದ ಕೆಲಸಗಳು ಅಂತ ಇರುತ್ತೆ, ಆ ಕೆಲಸಗಳು ಫಿನಿಷ್ ಆಗ್ತಾ ಇಲ್ಲ ಅವರಿಗೆ. ತೋಟ ಗದ್ದೆ ಇರೋರಿಗೆ, ಜಮೀನು ಇರೋರಿಗೆ ಆ ಕೆಲಸಗಳು ಫಿನಿಷ್ ಆಗೋಕ್ಕೇ ಬಿಡ್ತಾ ಇಲ್ಲ, ಅಷ್ಟು ಮಳೆ ಹೋಯ್ತಾ ಇದೆ. ಮಳೆ ಅಂದರೆ ಯಾವ ಥರ ಅಂದರೆ, ಇವಾಗಲೇ ನೆರೆ ಬರಬೇಕು ಆ ಥರ ಮಳೆ ಹೋಯ್ತಾ ಇದೆ. ಎಷ್ಟೇ ಹಳ್ಳ, ಹೊಳೆ, ಕೆರೆ, ಬಾವಿ ಏನೇ ಇದ್ರೂ ಅಷ್ಟು ನೀರು ನಿಲ್ತಾ ಇದೆ ಅಂದರೆ ಯೋಚನೆ ಮಾಡಿ ಇನ್ಯಾವ ಮಟ್ಟಕ್ಕೆ ಮಳೆ ಬರ್ತಾ ಇರ್ಬೋದು ಅಂತ. ಸೊ ಹಾಗಾಗಿ ಯಾರೇ ಆದ್ರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರೋದು ಅಥವಾ ಇನ್ನೊಂದು ಮತ್ತೊಂದು ಎಲ್ಲಾದರೂ ಊರುಗಳಿಗೆ ಹೋಗಬೇಕು ಅಂತ ಇರೋರು, ದಯವಿಟ್ಟು ನಿಮ್ಮ ಪ್ಲ್ಯಾನ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಮಳೆಗಾಲ ಮುಗಿದ ಮೇಲೆ ಇಟ್ಕೊಳ್ಳಿ. ಯಾಕೆ ಅಂದರೆ ಯಾವ ಟೈಮಲ್ಲಿ ಎಲ್ಲಿ ಯಾವಾಗ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಇದೊಂದು ನನ್ನ ಸಣ್ಣ ಸಂದೇಶ ಅಂತನಾದರೂ ತಿಳ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನನ್ನ ಕೈಲಾಗಿರೋದನ್ನು ನಾನು ಮಾಡ್ತಾಯಿದ್ದೀನಿ, ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಗೊತ್ತಿರೋದನ್ನು. ಸೊ ಹಾಗಾಗಿ ಯಾರೂ ಕೂಡ ಟ್ರಿಪ್ ಹೋಗೋದಾಗಲಿ ಅಥವಾ ಎಲ್ಲಾದರೂ ರಿಲೇಷನ್ ಮನೆಗಳಿಗೆ ಹೋಗೋದಾಗಿರ್ಬೋದು, ಯಾವುದನ್ನು ಕೂಡ ಸದ್ಯದ ಮಟ್ಟಿಗೆ ನೀವು ಯಾವುದೇ ಕೆಲಸನೂ ಮಾಡಬೇಡಿ. ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಸೇಫಾಗಿರ್ತೀರ. ದಯವಿಟ್ಟು ಅರ್ಥ ಆಗುತ್ತೆ ಅಂದ್ಕೊತೀನಿ ನಾನು ಹೇಳ್ತಾ ಇರೋದು. ಏಕೆಂದರೆ ಈ ಮಳೆ ಟೈಮಲ್ಲಿ ನಮಗೆ ಜೋರಾಗಿ ಮಳೆ ಬರ್ತಿರುವಾಗ ರೋಡಲ್ಲಿ ಹೋಗ್ತಾ ಇದ್ರೂ ಕೂಡ ಈ ನಮ್ಮೂರು ಸೈಡೆಲ್ಲ ಏನಾಗುತ್ತೆ ಅಂತಂದರೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ, ಆ ಕಡೆ ಈ ಕಡೆ ಕಾಡುಗಳಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಮಳೆ ಬರ್ತಿರುವಾಗ ಆಪೋಸಿಟಿಂದ ಯಾವ ಗಾಡಿ ಬರ್ತಾ ಇದೆ ಅಂತ ನಮಗೆ ಕಾಣಿಸಲ್ಲ. ಫುಲ್ಲು ಒಂಥರ ಫಾಗ್ ಥರ ಬಿದ್ದಿರುತ್ತೆ, ಹಾಗಾಗಿ ಅದು ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಸೇಫ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಿಮ್ಮದೊಂದೇ ಸೇಫ್ ಅಂತ ಅಲ್ಲ, ನನ್ನ ಬಗ್ಗೆ ಆಗಿರಲಿ ಬೇರೆಯವ್ರ ಬಗ್ಗೆ ಆಗಿರಲಿ, ನಾನು ಅದನ್ನೇ ಯೋಚನೆ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಈ ಮಳೆಗಾಲ ಮುಗಿಯೋವರೆಗೂ, ಮಳೆ ನಿಲ್ಲೋವರೆಗೂ ಯಾವುದೇ ರೀತಿ ಪ್ಲ್ಯಾನ್ಸನ್ನು ಮಾಡಬೇಡಿ. ಹಾಗೆಯೇ ನೀವಿರೋ ಜಾಗದಿಂದ ಬೇರೆ ಕಡೆ ಹೋಗೋದಕ್ಕೆ ಆದಷ್ಟು ಕಮ್ಮಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೊನ್ನೆನೋ ಏನು ಚಿಕ್ಕಮಗಳೂರಲ್ಲಿ ಯಾರೋ ಟೂರಿಸ್ಟೋ ಯಾರೂ ಗೊತ್ತಿಲ್ಲ ಕರೆಕ್ಟಾಗಿ, ಪರ್ಟಿಕ್ಯುಲರಾಗಿ ಇಂಥವ್ರು ಅನ್ನೋದು ಗೊತ್ತಿಲ್ಲ, ಆಯಿತಾ. ಅವರು ಕಾರಲ್ಲಿ ಹೋಗ್ತಾ ಇರುವಾಗ ಕಾರು ಮಿಸ್ ಆಗಿ ನದಿಗೆ ಬಿದ್ದುಬಿಟ್ಟಿದೆ. ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಥವಾ ಇವಾಗ ನಮ್ಮೂರ ಹತ್ರನೇ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಸಂಡೇ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಣಗಿರೋ ಮರದ ಪೀಸು ಕರೆಕ್ಟಾಗಿ ಆ ಡ್ರೈವರು, ಆಟೋ ಓನರ್ ತಲೆ ಮೇಲೆ ಬಿದ್ದು, ಅವರೇ ಓನರು ಅವರೇ ಡ್ರೈವರು, ಅವ್ರ ತಲೆ ಮೇಲೆ ಬಿದ್ದು ಅಲ್ಲೇ ಸ್ಪಾಟ್ ಆಗಿದ್ದಾರೆ. ಸೊ ಈ ಥರ ಎಲ್ಲ ತುಂಬ ಆಗ್ತಾ ಇರುತ್ತೆ. ನಾವು ಇವಾಗ ಇವತ್ತು ನೆನ್ನೆಯಿಂದ ಇದೆಲ್ಲ ನೋಡ್ತಿರೋದಲ್ಲ, ಆದರೆ ಈ ವರ್ಷ 2024-25 ತುಂಬ ಅಂದರೆ ತುಂಬ ಕೇಸಸ್ ಈ ಥರ ಎಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಎಚ್ಚರಿಕೆಯಿಂದ ನೀವಿರಿ. ಎಲ್ಲಿ ನೋಡೋದ್ರಲ್ಲಿ ಮಳೆ ಬರ್ತಾಯಿದೆ, ಆಕ್ಸಿಡೆಂಟ್ ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ಸೊ ಒಳ್ಳೇದಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ಹಾಗಾಗಿ ನಿಮ್ಮ ಸೇಫಲ್ಲಿ ನೀವಿರಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ, ಓಕೆನಾ. ಹಾಗೆಯೇ ಮಂಗಳೂರು ಸೈಡಲ್ಲೂ ಕೂಡ ಅಷ್ಟೇ ತುಂಬ ಮಳೆ ಬರ್ತಾಯಿದೆ. ಕೆಲವೊಂದು ರೋಡೆಲ್ಲ ಫುಲ್ ಬ್ಲಾಕ್ ಆಗಿದೆ, ಪಂಪ್ ವೆಲ್ಲು ಅಲ್ಲೆಲ್ಲ ಬ್ಲಾಕ್ ಆಗಿದೆ.
ಆಲ್ಮೋಸ್ಟ್ ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ. ಹಾಗಾಗಿ ದಯವಿಟ್ಟು ಮಂಗಳೂರು ಸೈಡು ಟ್ರಿಪ್ ಹೋಗೋರು, ಇವಾಗೆಲ್ಲ ಇನ್ನು ಸಮ್ಮರ್ ಹಾಲಿಡೇಸ್ ಮುಗ್ದಿರಲ್ಲ ಕೆಲವೊಂದು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ. ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೂ ಅಷ್ಟೇ ತುಂಬ ಸೇಫಾಗಿ ಕಳಿಸಿ, ಅವರಿಗೆ ಸೇಫಾಗಿರೋದಕ್ಕೆ. ಇವಾಗ ಒಂದು ಸ್ಕೂಲ್ ವ್ಯಾನಲ್ಲಿ ಕಳಿಸ್ತಾ ಇದ್ದೀರಾ ಅಂದ್ರೂ ಸ್ಕೂಲ್ ವ್ಯಾನ್ನ ಡ್ರೈವ್ ಮಾಡೋರು ಕೂಡ ಅಷ್ಟೇ ಹುಷಾರಾಗಿ ಡ್ರೈವ್ ಮಾಡಬೇಕು. ಯಾಕೆ ಅಂದರೆ ಅವರನ್ನು ನಂಬಿಕೊಂಡು ಎಷ್ಟೋ ಮಕ್ಕಳುಗಳು, ಎಷ್ಟೋ ಪೇರೆಂಟ್ಸ್ಗಳು ಅವ್ರನ್ನ ನಂಬಿ ಕಳಿಸಿರ್ತಾರೆ. ಸೊ ಹಾಗಾಗಿ ಹೋಗುವಾಗ ಆಗಲಿ ಬರುವಾಗ ಆಗಲಿ ಆ ಮಕ್ಕಳನ್ನ ಅಷ್ಟೇ ಸೇಫಾಗಿ ಅವ್ರ ಮನೆ ತಲುಪಿಸಿದ್ರೆ ಸಾಕು. ಎಲ್ರಿಗೂ ಅದೇ ಅಲ್ವಾ ಬೇಕಾಗಿರೋದು. ಮಕ್ಕಳಕ್ಕಿಂತ ಬೇರೆ ಆಸ್ತಿ, ಮಕ್ಕಳಕ್ಕಿಂತ ಬೇರೆ ಸರ್ವಸ್ವ ಯಾವುದೂ ಇಲ್ಲ. ಹಾಗಾಗಿ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂದರೆ, ಕೊರೋನಾ ಅಂತ ಸುದ್ದಿ ಆಗ್ತಾಯಿದೆ ಎಲ್ಲ ಕಡೆನೂ. ಕೊರೋನಾ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಯಾರಿಗೂ. ಸೊ ಹಾಗಾಗಿ ಈಗ ಒಂದು 4-5 ಇಯರ್ಸಿಂದ ಕೊರೋನಾ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಕೊರೋನಾ ಅಂತಾರೆ, ಚಳಿಗಾಲ ಸ್ಟಾರ್ಟ್ ಆದ ಕೂಡಲೇ ಕೊರೋನಾ ಅಂತಾರೆ. ಸೊ ಹಾಗಾಗಿ ಇಲ್ಲದೇ ಇರಲಿ, ನಮ್ಮ ಸೇಫಲ್ಲಿ ನಾವಿರೋದು ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ನಿಜಾನ ಸುಳ್ಳೋ ಗೊತ್ತಿಲ್ಲ, ನಮ್ಮ ಸೇಫಲ್ಲಿ ನಾವಿರಬೇಕು ಒಟ್ಟಿನಲ್ಲಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಆಗಲಿ ಅಥವಾ ನಾವುಗಳೇ ಮನೆಯಿಂದ ಆಚೆ ಹೋಗುವಾಗ ಆಗಲಿ ದಯವಿಟ್ಟು ಮಾಸ್ಕನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ. ಕೊರೋನಾ ಇರಲಿ ಬಿಡಲಿ, ಮಾಸ್ಕನ್ನು ಯೂಸ್ ಮಾಡಿ. ಇವಾಗ ಈ ಕೆಮ್ಮು ಶೀತ ಎಲ್ಲ ಅನ್ನೋದು ಅದೊಂಥರ ಅಂಟ್ರೋಗನೆ. ಆಲ್ಮೋಸ್ಟ್ ಕೊರೋನಾ ಅಂತಲ್ಲ, ನಾರ್ಮಲಾಗಿ ಅಂಟ್ರೋಗನೆ. ಇವಾಗ ಒಬ್ರಿಗೆ ಶೀತ ಆಗಿದ್ರೆ ಇನ್ನೊಬ್ರಿಗೆ ಅದು ಹರಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಾಸ್ಕನ್ನು ಯೂಸ್ ಮಾಡಿ, ಸ್ಯಾನಿಟೈಸರ್ನ ಯೂಸ್ ಮಾಡಿ. ನಿಮ್ಮ ಸೇಫಲ್ಲಿ ನೀವಿರಿ. ಮನೆಯಿಂದ ಆಚೆ ಹೋಗಿ ಮತ್ತೆ ರಿಟರ್ನ್ ಮನೆಗೆ ಬಂದಮೇಲೆ ದಯವಿಟ್ಟು ಕೈಕಾಲು ಮುಖ ಎಲ್ಲ ನೀಟಾಗಿ ವಾಶ್ ಮಾಡಿ, ಹಾಕಿರೋ ಬಟ್ಟೆನ ವಾಶಿಗೆ ಹಾಕಿ ದಯವಿಟ್ಟು. ಮತ್ತು ಅದನ್ನು ರೂಮಲ್ಲಿ ಇಡೋದು, ಬೇರೆ ಕಡೆ ಇಡೋದು, ಬೇರೆ ಎಲ್ಲ ಮುಟ್ಟೋದು, ಚೇರ್ಸ್ಗಳು, ಬೆಡ್ ಎಲ್ಲ ಮುಟ್ಟೋದು, ಈ ಥರ ಎಲ್ಲ ಮಾಡಬೇಡಿ. ಯಾಕೆಂದರೆ ಮನೇಲಿ ಕೆಲವೊಂದು ಮನೇಲಿ ಚಿಕ್ಕ ಮಕ್ಕಳಿರ್ತವೆ. ಆ ಚಿಕ್ಕ ಮಕ್ಕಳು ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ವ. ಅವು ಈಗ ತಾನೇ ಪ್ರಪಂಚಕ್ಕೆ ಬಂದಿರ್ತವೆ, ಪ್ರಪಂಚ ಏನು ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಅವ್ರಗಳ ಬಗ್ಗೆನೇ ಯೋಚನೆ ಮಾಡಿ. ಮನೇಲಿ ದೊಡ್ಡವರಾದಂಥವ್ರು ಆಫೀಸ್ಗಳಿಗೆ ಹೋಗೋದಾಗಿರ್ಬೋದು ಅಥವಾ ಮಕ್ಕಳು ಸ್ಕೂಲ್ಗಳಿಗೆ ಹೋಗೋದಾಗಿರ್ಬೋದು, ಮನೆಗೆ ಬಂದ ಕೂಡಲೇ ಮಕ್ಕಳನ್ನು ನೀಟಾಗಿ ಫ್ರೆಶ್ ಅಪ್ ಮಾಡಿಸಿ, ಅವ್ರ ಬಟ್ಟೆನ ನೀಟಾಗಿ ವಾಶ್ ಮಾಡಿಸಿ. ದಯವಿಟ್ಟು ಈ ಕೆಲಸನ ಖಂಡಿತವಾಗ್ಲೂ ಮಾಡಿ. ಯಾಕೆಂದರೆ ನಿಮ್ಮ ಹೆಲ್ತು ನೋಡ್ಕೋಬೇಕು, ಮಕ್ಕಳ ಹೆಲ್ತು ನೋಡ್ಕೋಬೇಕು. ಮನೇಲಿ ಏಜ್ ಆಗಿರೋವಂಥವ್ರು ಇದ್ದರೂ ಕೂಡ ಅವ್ರ ಹೆಲ್ತು ಕೂಡ ತುಂಬಾ ಮುಖ್ಯ. ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ, ನಮಗೇನೂ ಆಗಲ್ಲ, ಆ ಥರ ಎಲ್ಲ ಇಲ್ಲ. ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಇವತ್ತಿಂದು ಜನ್ರೇಷನ್ನು, ಇವತ್ತಿನ ಸಿಚುವೇಶನ್ನು, ಇವಾಗ ಇರ್ತೀವಿ ನಾಳೆ ಇರಲ್ಲ, ಯಾರಿಗೆ ಗೊತ್ತು. ಸೊ ಹಾಗಾಗಿ ಇರೋವಷ್ಟು ದಿನ ಚೆನ್ನಾಗಿರ್ಬೇಕಲ್ವಾ. ಅದಕ್ಕೋಸ್ಕರ ಯಾವುದೇ ಕಾಯಿಲೆ ಬಿದ್ದು ನರಳಿ ಹಾಸಿಗೆ ಹಿಡಿದು ಈ ಥರ ಎಲ್ಲ ಆಗಿ ಸಾಯೋದಕ್ಕಿಂತ ಚೆನ್ನಾಗಿರುವಾಗಲೇ ಸತ್ತರೆ ಇನ್ನೂ ಒಳ್ಳೇದಲ್ವಾ. ಅದಕ್ಕೋಸ್ಕರ ಅದೊಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ದಯವಿಟ್ಟು ನೀವು ಕಾರಾಗಲಿ ಬೈಕ್ ಆಗಲಿ ಯಾವುದೇ ಒಂದು ಗಾಡಿನ ಡ್ರೈವ್ ಮಾಡುವಾಗ ಸೇಫಾಗಿ ಡ್ರೈವ್ ಮಾಡಿ. ಯಾಕೆ ಅಷ್ಟೊಂದು ಸ್ಪೀಡಾಗಿ ಹೋಗಬೇಕು? ಹೋಗೋದೇ ಹೋಗ್ತಾ ಇರ್ತೀರ, ಅರ್ಧ ಗಂಟೆ ಮುಂಚೆ ಬಿಡಿ ಮನೇನ. ನೀವು ಅಷ್ಟು ಫಾಸ್ಟಾಗಿ ತಲುಪಬೇಕು ಅಂತಂದರೆ ಅರ್ಧ ಗಂಟೆ 1 ಅವರ್ ಮುಂಚೆ ಬಿಡಿ ಮನೇನ. ಮುಂಚೆ ಬಿಟ್ಟರೆ ಬೇಗನೆ ಹೋಗಿ ಸೇರ್ಕೊತೀರಾ ಅಲ್ವಾ. ನಿಧಾನಕ್ಕೆ ಡ್ರೈವ್ ಮಾಡಿದ್ರೆ ಯಾರೂ ಬೇಡ ಅನ್ನಲ್ಲ ಅಲ್ವಾ. ಹಿಂದೆ ಇರೋನು ಬೈತಾ ಇರ್ತಾನೆ, ಹೋಗು ಅಂದ್ಕೊಂಡು, ಪಕ್ಕದಲ್ಲಿರೋನು ಬೈತಾ ಇರ್ತಾನೆ ಅಂದ್ಕೊಂಡು ತಲೆ ಕೆಡಿಸ್ಕೊಂಡೆಲ್ಲ ಗಾಡಿ ಓಡಿಸ್ಬಾರ್ದು. ಅಥವಾ ಯಾರೋ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ನಾವು ಯಾಕೆ ಹೋಗಬಾರ್ದು, ಚೇಸ್ ಯಾಕೆ ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಪ್ರಾಣಕ್ಕೆ ನೀವೇ ಆಪತ್ತನ್ನು ತಂದ್ಕೊತೀರ, ಅದಂತೂ ಖಂಡಿತ. ನನ್ನ ದೃಷ್ಟಿಯಿಂದ ನಾನು ನೋಡೋದಾದರೆ, ನಾನು ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನನ್ನ ಮನೇಲಿರೋರ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು ಅಲ್ವಾ. ಇವಾಗ ನಾನು ಅಂತ ತೊಗೊಂಡ್ರೆ ಗಂಡ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ಗಂಡ ಅಂತ ತೊಗೊಂಡ್ರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ದಯವಿಟ್ಟು 2 ವೀಲರ್ ಆಗಲಿ ಕಾರಾಗಲಿ ಯಾವುದ್ರಲ್ಲೇ ಹೋಗೋರು ನೀವು ಡ್ರೈವ್ ಮಾಡುವಾಗ ನಿಮ್ಮವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿ. ನಿಮ್ಮ ಬಗ್ಗೆ ಅಲ್ಲದೆ ನಿಮ್ಮವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಇದೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮಳೆ ವಿಷಯ ಕೂಡ, ಎಲ್ಲಂದರಲ್ಲಿ ಮರದ ಕೆಳಗಡೆ ಎಲ್ಲ ನಿಲ್ಲೋದು, ಮರದ ಕೆಳಗಡೆ ಗಾಡಿ ನಿಲ್ಲಿಸಿ ಬೇರೆ ಕಡೆ ಹೋಗಿ ನಿಂತ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈಗ ನಾವು ಗಾಡಿ ತೊಗೋಬೇಕಂದ್ರೂ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್. ಒಂದೊಂದು ರೂಪಾಯಿಗೂ ನಾವು ಅಷ್ಟು ಕಷ್ಟ ಬಿದ್ದಿರ್ತೀವಿ, ಅಷ್ಟು ಬೆವರು ಹರಿಸಿರ್ತೀವಿ. ಹಾಗಾಗಿ ದಯವಿಟ್ಟು ಗಾಡಿಗಳನ್ನ ನೀವು ಹುಷಾರಾಗಿ ಎಲ್ಲಿ ಸೇಫೆಸ್ಟ್ ಜಾಗ ಇದೆಯೋ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕೂಡ ಸೇಫಾಗಿರೋ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಿಡ್ಲು ಬರುವಾಗ ಅಥವಾ ಗುಡುಗು ಮಳೆ ಎಲ್ಲ ಜೋರಾಗಿ ಬರ್ತಿರುವಾಗ ಮರದ ಕೆಳಗಡೆ ನಿಲ್ಲೋದು, ಮರದ ಕೆಳಗಡೆ ಗಾಡಿಗಳನ್ನ ನಿಲ್ಲಿಸೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಲೇ ಇರುತ್ತೆ. ನೀವೇ ನಿಮ್ಮ ಕೈಯಾರೆ ಆಪತ್ತನ್ನು ತಂದ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಅನಿಸ್ಬೋದು ಏನು ಲೆಕ್ಚರ್ ಕೊಟ್ಟಂಗೆ ಕೊಡ್ತಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ.
ಎಲ್ಲರ ಬಗ್ಗೆ ಎಲ್ಲರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋದಾದರೆ ನನಗೆ ಆ ಥರ ಅನ್ನಿಸ್ತಾ ಇದೆ. ಹಾಗೆಯೇ ದಯವಿಟ್ಟು ಯಾರೂ ಕೂಡ ನಿಮ್ಮ ಪ್ಲ್ಯಾನ್ಗಳೇನಾದರೂ ಇದ್ದರೆ, ಟ್ರಿಪ್ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸದ್ಯಕ್ಕಂತೂ ನಿಮ್ಮ ಪ್ಲ್ಯಾನ್ನ ಇಟ್ಕೊಂಡ್ಲೇಬೇಡಿ. ನೆಕ್ಸ್ಟು ಇವಾಗ ದಸರಾ ಹಾಲಿಡೇಸ್ ಬರುತ್ತೆ ಮಕ್ಕಳಿಗೆ, ಆ ಟೈಮಲ್ಲಿ ಹೋಗೋದು, ಅಥವಾ ನೆಕ್ಸ್ಟ್ ಇಯರ್ ಸಮ್ಮರ್ ಹಾಲಿಡೇಸ್ನಲ್ಲೂ ಯಾವಾಗಲಾದರೂ ಇಟ್ಕೊಳ್ಳಿ ಅಲ್ವಾ. ಇರೋಷ್ಟು ದಿನ ನಾವು ಚೆನ್ನಾಗಿರಬೇಕು, ಆಮೇಲೆ ಟ್ರಿಪ್ಪೆಲ್ಲ ಮಾಡೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಳೆ ಕಮ್ಮಿ ಆಗೋವರೆಗೂ ಇದನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾಯಿದೆ. ಸಮುದ್ರ ಮಟ್ಟದಕ್ಕಿಂತ ಕೆಳಗಡೆ ಇರೋ ಪ್ರದೇಶಗಳಲ್ಲೆಲ್ಲ ಮಳೆ ಜಾಸ್ತಿ ಆಗ್ತಾಯಿದೆ. ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಮಳೆ ಇದ್ದರೆ ಒಂದು ಏರಿಯಾದಲ್ಲಿ ಮಳೆ ಇಲ್ಲ. ಹಾಗಂತ ಬೇರೆ ಕಡೆನೂ ಆ ಥರ ಅಂದ್ಕೋಬೇಡಿ. ತುಂಬ ಅಂದರೆ ತುಂಬಾ ಮಳೆ ಇದೆ ಊರ ಕಡೆಗಳಲ್ಲಿ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.